ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿರೋಂಥ ರೆಸಿಪಿ, ಅಂದರೆ ತುಂಬ ಟೇಸ್ಟಿಯಾಗಿ, ತುಂಬ ಅಂದರೆ ಈಸಿಯಾಗಿ ಮಾಡೋವಂಥ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ಗೊಜ್ಜು ಅವಲಕ್ಕಿ ಅಂದರೆ ಎಲ್ರಿಗೂ ಇಷ್ಟ. ಆಲ್ಮೋಸ್ಟ್ ಗೊಜ್ಜು ಅವಲಕ್ಕಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಇವನ್ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಮತ್ತು ಮಾಡೋದು ತುಂಬ ಸಿಂಪಲ್ ಆಗಿದೆ. ಸೊ ಇದ್ರ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಿದ್ದೀನಿ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿರೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ರೆಸಿಪಿ ಒಂಥರ ಆಲ್ ಇನ್ ಒನ್ ನನಗೆ. ಅಂದರೆ ಬ್ರೇಕ್ಫಾಸ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು, ಅದರ್ವೈಸ್ ಸ್ನ್ಯಾಕ್ಸಿಗೆ ಬೇಕಾದ್ರೂ ಮಾಡ್ಬೋದು. ಬಟ್ ಎನಿ ಟೈಮು ಇಟ್ ವಿಲ್ ಬಿ ಓಕೆ, ಆ ಥರ ಇದೆ. ಸೊ ಇವಾಗ ನಾನು ಇಲ್ಲಿ ಇದು ಮಾಡೋಕ್ಕೆ 2 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಸೊ ರೆಗ್ಯುಲರಾಗಿ ತಿಂಡಿ ಎಲ್ಲ ಮಾಡ್ತೀವಲ್ಲ, ಆ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಅಂದರೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಅಂದರೆ ಸುಮ್ಮನೆ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು, ಅಂದರೆ ರವೆ ಥರ, ದಪ್ಪ ರವೆ ಥರ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದು ಪೌಡ್ರ್ ಮಾಡಿದ್ದಾಯಿತು. ಈಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ತೊಳೆದುಬಿಟ್ಟು ನೆನೆಹಾಕಿಡ್ತಿದ್ದೀನಿ. ಸೊ ನೆನೆಸಾದ್ಮೇಲೆ ಇದನ್ನು ರಸ ಮಾತ್ರ ತಕ್ಕೊಂಡು ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಮುಂಚೆ ನೆನೆಸಿಟ್ಬಿಡ್ತೀನಿ. ನೋಡಿ, ಈಗ ಒಂದು ಚಿಕ್ಕ ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಯೂಸ್ ಮಾಡ್ತಿದ್ದೀನಿ. ಗೊಜ್ಜೋಲಕ್ಕೆ ಮಾಡೋಕ್ಕೆ ಕೆಲವರು ಅವ್ರದ್ದೇ ಆದ ಪೌಡ್ರನ್ನ ಹಾಕ್ಬಿಟ್ಟು ಮಾಡ್ಕೊತಾರೆ. ಬಟ್ ನಾನಿವತ್ತು ಅಂದರೆ ಇನ್ ಡಿಟೈಲ್ ಆಗಿ, ಅಂದರೆ ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ ಎಲ್ಲ ತೋರಿಸ್ತಿದ್ದೀನಿ. ಸೊ ಜೀರಿಗೆನೂ ಹಾಕಾದ್ಮೇಲೆ 1/4 ಸ್ಪೂನಷ್ಟು ಮೆಣಸು ಕಡ ಹಾಕೊತಿದ್ದೀನಿ. ಅಂದರೆ ಕರಿಮೆಣಸು 1/4 ಸ್ಪೂನಷ್ಟು ಅಥವಾ ಒಂದು 10 ಕಾಳಷ್ಟು ಅಷ್ಟು ಹಾಕೊತಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ, ಅದು ಕೂಡ ಅಷ್ಟೇ 1/4 ಸ್ಪೂನಷ್ಟು. ಅಂದರೆ ಅದನ್ನು ಕೂಡ ಒಂದು 10 ಕಾಳಷ್ಟು, ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಎಲ್ಲದನ್ನೂ ಹಾಕ್ಬಿಟ್ಟು ಜಸ್ಟ್ ಬಿಸಿ ಮಾಡ್ಕೊತೀನಿ. ಅಂದರೆ ಒಂದು 3 ರಿಂದ 4 ನಿಮಿಷ ಒಂದು ಲೋ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡ್ಕೊತಿದ್ದೀನಿ. ಅಂದರೆ ತುಂಬ ಕೆಂಪಾಗೋವರೆಗೂ ಹುರಿಬೇಕು ಅಂತಿಲ್ಲ, ಜಸ್ಟ್ ಬಿಸಿ ಆದರೆ ಸಾಕು. ನೋಡಿ, ಇದನ್ನು ಬಿಸಿ ಮಾಡ್ಕೊಂಡಾದ್ಮೇಲೆ ಇದನ್ನು ಸೈಡ್ಗೆ ಇಟ್ಬಿಡ್ತೀನಿ. ಇದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಕೂಡ ಹುರ್ಕೊತೀನಿ. ಸೊ ಒಣಮೆಣ್ಸಿನ್ಕಾಯಿ ಅಂದರೆ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಸಣ್ಣ ಮೆಣಸಿನ್ಕಾಯಿ, ಖಾರ ಬೇಕು ಅಂದರೆ ಸಣ್ಣ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಬಟ್ ಬ್ಯಾಡಗೆ ಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಒಳ್ಳೆ ಕಲರ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಜಸ್ಟ್ ಬಿಸಿ ಮಾಡ್ಕೊತಿದ್ದೀನಿ. ಯಾವುದಕ್ಕೂ ಎಣ್ಣೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಿಲ್ಲ, ಜಸ್ಟ್ ಎಲ್ಲದನ್ನೂ ಡ್ರೈ ರೋಸ್ಟ್ ಮಾಡ್ಕೊತಿರೋದು. ನೋಡಿ, ಮೆಣಸಿನ್ಕಾಯಿ ಕೂಡ ಅಂದರೆ ಬಿಸಿ ಆಯಿತು. ಸೊ ಅದನ್ನು ಕೂಡ ಅದು ಸೈಡ್ಗೆ ಇಟ್ಬಿಡ್ತೀನಿ. ಇದೆಲ್ಲ ತಣ್ಣಗಾದ್ಮೇಲೆ, ಅಂದರೆ ಮೆಣಸಿನ್ಕಾಯಿ, ಧನಿಯಾ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊತೀನಿ. ಅಂದರೆ ಫುಲ್ ಫೈನ್ ಪೌಡ್ರೇ ಮಾಡಿಕೊಂಡೆ. ಸೊ ಪೌಡ್ರ್ ಮಾಡಿದ್ದಾಯಿತು. ಈಗ ಒಂದು ಬೌಲಲ್ಲಿ ಹುಣಸೆಹಣ್ಣು ರಸನ ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಸೊ ಆ ಬೌಲ್ಗೆ ಹುಣಸೆಹಣ್ಣು ರಸನ ಆ್ಯಡ್ ಮಾಡಿದೆ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಸೊ ಉಪ್ಪು ನಾನಿಲ್ಲಿ ದಪ್ಪ ಉಪ್ಪು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಅಂದರೆ ಟೇಬಲ್ ಸಾಲ್ಟ್ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ಬೆಲ್ಲನೂ ಅಷ್ಟೇ, ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಪೌಡ್ರ್ ಮಾಡಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ 1.5 ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಎಲ್ಲದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಉಪ್ಪು ನಾನು ಕಲ್ಲುಪ್ಪು ಹಾಕಿರೋದ್ರಿಂದ ಅದು ಕರಗಲಿ ಅಂತ ಫಸ್ಟ್ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದ್ರದ್ದು ಟೇಸ್ಟ್ ಒಂದ್ಸತಿ ನೋಡಬೇಕು. ಅಂದರೆ ಈ ನೀರಿಂದು ಟೇಸ್ಟ್ ನೋಡಬೇಕು, ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ ಅಂತ ನೋಡಿ. ಅಕಸ್ಮಾತ್ ಕಮ್ಮಿ ಜಾಸ್ತಿ ಇದ್ದರೆ ಅದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಅವಲಕ್ಕಿ ಪೌಡ್ರು, ಸೊ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇಡಬೇಕು. ನೋಡಿ, ಇದು ಅಕಸ್ಮಾತ್ ಅಂದರೆ ಒಂದು 3 ರಿಂದ 4 ನಿಮಿಷ ನೆನೆಸ್ಬೇಕು ಇದನ್ನು. ಅಕಸ್ಮಾತ್ ಅಂದರೆ ನಿಮಗೆ ಗಟ್ಟಿ ಅಂತ ಅನ್ಸಿದ್ರೆ, ಇನ್ನೂ ಮೆತ್ತಗೆ ಆಗಿಲ್ಲ ಅವಲಕ್ಕಿ ಅಂತಂದರೆ ಇನ್ನೂ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಮೆತ್ತಗೆ ಮಾಡ್ಕೊಳ್ಳಿ. ಬಟ್ ಒಂದೇ ಸತಿ ತುಂಬ ನೀರು ಹಾಕ್ಬಿಟ್ಟು ಅದನ್ನು ಮುದ್ದೆ ಥರ ಮಾಡ್ಕೋಬಾರ್ದು. ಸೊ ಹಾಗಾಗಿ ನೋಡಿ ಹಾಕೊಳ್ಳಿ. ಫಸ್ಟ್ 1.5 ಗ್ಲಾಸ್ ಹಾಕ್ಬಿಟ್ಟು ಆಮೇಲೆ ಎಷ್ಟು ಬೇಕಷ್ಟು ಸ್ವಲ್ಪ ಚಿಮ್ಮಿಸ್ಕೊಳ್ಳಿ. ನೋಡಿ, ಈಗ ಇಲ್ಲಿ ಇನ್ನೊಂದು ಪ್ಯಾನಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು 1/4 ಕಪ್ಪಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಸೊ ಅದನ್ನು ಫ್ರೈ ಮಾಡ್ಕೊತೀನಿ. ಸೊ ಇದೊಂದು ಅರ್ಧ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತೀನಿ. ಕಡಲೆಬೇಳೆ ಜೊತೆ ಅಂದರೆ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೊತೀನಿ. ಉದ್ದಿನಬೇಳೆ ಅದನ್ನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲದನ್ನೂ ಜೊತೆಲೇ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಎಲ್ಲ ಗರಿ ಹಾಕಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬಾಡಿಗೆ ಮೆಣಸಿನ್ಕಾಯಿನ ಜಸ್ಟ್ ಅಂದರೆ ಪೀಸ್ ಮಾಡಿ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಬಿಟ್ಟು ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಬೇಕಂದರೆ ಇದ್ರ ಜೊತೆ ಹಿಂಗೆ ಕೂಡ ಹಾಕ್ಬೋದು, ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟು ಕೊಡುತ್ತೆ. ಸೊ ನಾನು ಇಲ್ಲಿ ಹಿಂಗೆ ಆ್ಯಡ್ ಮಾಡಿಲ್ಲ. ಈಗ ನೋಡಿ, ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಅವಲಕ್ಕಿ ನೆನೆಸಿಟ್ಟಿದ್ನಲ್ಲ ಅವಲಕ್ಕಿನ ಆ್ಯಡ್ ಮಾಡ್ಕೊತೀನಿ. ಅಂದರೆ ಮೆತ್ತಗಾಗಿದೆ ಅವಲಕ್ಕಿ ಆಲ್ರೆಡಿ. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಫ್ಲೇಮ್ನ ಫುಲ್ಲು ಲೋ ಮಾಡಿದ್ದೀನಿ. ಲೋ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ನೆನೆಸಿಟ್ಟಿದ್ದಲ್ಲ ಅವಲಕ್ಕಿ, ಅದರೊಳಗೇ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ. ಬಟ್ ನಂಗೆ ಸ್ವಲ್ಪ ಬಿಸಿ ಬೇಕು ಅಂತ ನಾನು ಒಗ್ಗರಣೆ ಒಳಗೆ ಅವಲಕ್ಕಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ.
ನೋಡಿ ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಯೂಸ್ ಮಾಡ್ತಿದ್ದೀನಿ. ಅಂದ್ರೆ ಫ್ರೆಶ್ ಆಗಿ ತುರಿದಿಟ್ರು ಅಂತ ತೆಂಗಿನ ತುರಿನ ಯೂಸ್ ಮಾಡ್ತೀನಿ. ಅಂದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ ಮೆತ್ತಗೂ ಆಗುತ್ತೆ ಅವಲಕ್ಕಿ ಸ್ವಲ್ಪ ಚೆನ್ನಾಗಿ. ಹಾಗಾಗಿ ನಾನು ತೆಂಗಿನ ತುರಿ ಯೂಸ್ ಮಾಡ್ತೀನಿ. ನಿಮಗೆ ತೆಂಗಿನ ತುರಿ ಬೇಡ ಅಂದ್ರೆ ಬೇಕಾದ್ರೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ತೆಂಗಿನ ತುರಿನೂ ಹಾಕಿದ್ದಾಯ್ತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಅಂದರೆ ಇನ್ನು ಸ್ವಲ್ಪ ಮೆತ್ತಗೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಅಕಸ್ಮಾತು ಧನಿಯಾ ಎಲ್ಲ ಉರಿಯೋಕ್ಕೆ ಟೈಮ್ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತ ಆದರೆ ಬೇಕಾದ್ರೆ ನಿಮ್ಮಲ್ಲಿರೋ ತಿಳಿಸಾರು ಪೌಡ್ರು ಅಥವಾ ಪುಳಿಯೋಗರೆ ಪೌಡ್ರು ಅಥವಾ ಸಾಂಬಾರು ಪೌಡ್ರು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಮಾಡ್ಕೋಬೋದು. ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಧನಿಯಾ ಪೌಡ್ರು ಅಂದರೆ ಅವಾಗ ಹುರ್ಕೊಂಡು ಮಾಡಿದ್ದೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಬ್ರೇಕ್ಫಾಸ್ಟಿಗಾದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಮೊಸರು ಜೊತೆನೂ ಒಳ್ಳೆ ಕಾಂಬಿನೇಷನ್ನು. ಮತ್ತು ಅದರ್ವೈಸ್ ಸ್ನ್ಯಾಕ್ಸಿಗೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಈ ಗೊಜ್ಜು ಅವಲಕ್ಕಿನ ಅಂದರೆ ರೆಡಿ ಮಿಕ್ಸ್ ಥರನೂ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಕಲ್ಸ್ಕೊಂಡು ಕೂಡ ತಿನ್ಬೋದು. ಸೊ ಆ ರೆಸಿಪಿನೂ ನಮಗೆ ಶೇರ್ ಮಾಡ್ಕೊತೀನಿ, ಅಂದರೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.